ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ, ಅಥವಾ ವಾಸ್ತವಿಕವಾಗಿ ನಾನು ಈ ರೀತಿ ಹೇಳಬೇಕು, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಜಗತ್ತಿನ ಅತ್ಯುತ್ತಮ ಜನರೇ. ಏಕೆಂದರೆ ಕುರ್ಆನ್ ಕಲಿಯುವ ಮೂಲಕ ನೀವೆಲ್ಲರೂ ಜಗತ್ತಿನ ಅತ್ಯುತ್ತಮ ಜನರಲ್ಲಿ ಶಾಮಿಲ್ ಆಗಿದ್ದೀರಾ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸ್, ಖೈರುಕುಂ ಮನ್ ತಅಲ್ಲಮಲ್ ಕುರ್ಆನ ವಅಲ್ಲಮ, ಈ ಹದೀಸಿನ ಪ್ರಕಾರ. ವೀಕ್ಷಕರೇ, ಬಹಳ ಸಂತೋಷವಾಯಿತು. ನಾನು ಕಲ್ಪನಿಸಿದ ಸಂಖ್ಯೆಯಿಂದ ಹೆಚ್ಚು ಸಂಖ್ಯೆಯಲ್ಲಿ ನೀವು ಕುರ್ಆನ್ ಕಲಿಯುವ ಈ ಒಂದು ಕ್ಷೇತ್ರದಲ್ಲಿ ಭಾಗವಹಿಸಿದ್ದೀರಾ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಮ್ಮೆಲ್ಲರಿಗೂ ತನ್ನ ವಿಶೇಷ ಅನುಗ್ರಹಗಳ ಮೂಲಕ ಆಶೀರ್ವದಿಸಲಿ, ಹಾಗೂ ನಿಮ್ಮ ಈ ಎಫರ್ಟ್ಸನ್ನು ಸ್ವೀಕರಿಸಿ ನಿಮಗೆ ಕುರ್ಆನ್ ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಅವನ ನಿಖರವಾಗಿ ಈ ಲೋಕದಲ್ಲೂ ಹಾಗೂ ಪರಲೋಕದಲ್ಲೂ ಸಫಲರಾಗಿ ಮಾಡಲಿ. ಆಮೀನ್ ಸುಮ್ಮ ಆಮೀನ್. ಹಾಗೂ ಮಾಷಲ್ಲಾ, ಕನ್ಸಿಸ್ಟೆನ್ಸಿಯಿಂದ ನಮ್ಮ ವೀಕ್ಷಕರು ತನ್ನ ಹೋಮ್ವರ್ಕ್ ಸಹ ಮಾಡಿ ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕಳುಹಿಸಿದ್ದಾರೆ. ಇದರಿಂದ ನಮಗೆ ಇನ್ನೂ ಆನಂದದಿಂದ ಹಾಗೂ ಕಾಳಜಿಯಿಂದ ಈ ಕುರ್ಆನ್ ಕ್ಲಾಸಸ್ಗಳನ್ನು ನಡೆಸಲು ಮೋಟಿವೇಶನ್ ಸಿಗುತ್ತದೆ. ಸೊ ನಾವು ನಮ್ಮ ಕುರ್ಆನ್ ಕ್ಲಾಸ್ ಪಾಠ 1 ಭಾಗ 2 ಪ್ರಾರಂಭಿಸೋಣ. ಅದರ ಮುಂಚೆ ತನ್ನ ಹೋಮ್ವರ್ಕನ್ನು ಕಾಳಜಿಯಿಂದ ಕಂಪ್ಲೀಟ್ ಮಾಡಿಕೊಂಡು ವಾಟ್ಸಪ್ ಗ್ರೂಪಿನಲ್ಲಿ ಕಳುಹಿಸಿದ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಶಾರ್ಟ್ ಔಟ್. ರೈಸಾ, ಮೊಹಮ್ಮದ್ ರಫಿ, ಯಮನೂರ ಸಾಬ್ ನದಫ್, ಐಷಾ ಹಸನ್, ಜಿಯಾ ಫಾತಿಮಾ, ಮರಿಯಂ, ಸೋನಿ, ಅಬ್ದುಲ್ ಹಕ್, ನೂರುಲ್ಲಾ ಅಹಮದ್, ಹಜರತ್ ಅಲಿ, ಜಾವೀದ್ ವಾಲಿಕರ್, ಜುಬೈದಾ ಫಾರೂಕ್, ಮೊಹಮ್ಮದ್ ಸಿರಾಜ್, ರಹಮತ್, ಶಬಾನಾ, ರೇಷ್ಮಾ ಅನಮ್, ರಜಿಯಾ, ಮೊಹಮ್ಮದ್ ಅಶ್ರಫ್ ಅಲಿ, ಸುಮಯ್ಯಾ, ಶಾಯಿಮಾ, ಬೇಗಂ ನದಫ್, ಮೈಬೂಬ್, ರಯ್ಯಾ ಹನೀಫ್, ಮೀರ್ ಅಬ್ಬಾಸ್, ಶಬಾನಾ, ಖಾದರ್ ಬಾಷಾ, ಶಿಯಾಜ್, ಸೈಫುಲ್ಲಾ, ಎನ್ ಸುರೇಶ, ಶಂಸುದ್ದೀನ್, ಸಾಯಿರಾ ಬಾನು, ಅಶ್ಫಾಕ್ ಹಾಗೂ ರಿಹಾನಾ ಬಲ್ಕಿಸ್ ಸಾಹೇಬ. ಈ ನಮ್ಮ ಎಲ್ಲ ವೀಕ್ಷಕರು ತನ್ನ ಹೋಮ್ವರ್ಕನ್ನು ವಾಟ್ಸಪ್ ಗ್ರೂಪಿನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಹಾಗೂ ಇನ್ನೂ ಕೆಲವು ವೀಕ್ಷಕರು ತನ್ನ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ಅಲ್ಲಾಹ್ ನಿಮ್ಮೆಲ್ಲರ ಪ್ರಯತ್ನವನ್ನು ಸ್ವೀಕರಿಸಲಿ ಹಾಗೂ ಆದಷ್ಟು ಬೇಗ ಅವನ ಪವಿತ್ರ ಕುರಾನನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡಲಿ. ಇನ್ನೊಂದು ವಿಷಯ ವೀಕ್ಷಕರೇ, ಹಿಂದಿನ ಕ್ಲಾಸ್ನಲ್ಲಿ ನಾನು ಮೆನ್ಷನ್ ಮಾಡಬೇಕಿತ್ತು, ಆದರೆ ಮರೆತು ನಾನು ಇದರ ಬಗ್ಗೆ ಮೆನ್ಷನ್ ಮಾಡಲಿಲ್ಲ. ನೀವು ಈ ವಿಡಿಯೋವನ್ನು ವೀಕ್ಷಿಸುವ ಮುನ್ನ, ಅರ್ಥಾತ್ ಈ ಕ್ಲಾಸನ್ನು ಅಟೆಂಡ್ ಮಾಡುವ ಮುನ್ನ ವಜೂ ಮಾಡಿಕೊಂಡು ಕುಳಿತರೆ ಅತ್ಯುತ್ತಮ. ಏಕೆಂದರೆ ಇದು ಪವಿತ್ರ ಕುರ್ಆನಿನ ಕ್ಲಾಸಸ್. ವಜೂ ಮಾಡಿಕೊಂಡರೆ ಅದರ ಒಂದು ನೂರಾನಿಯತ್, ಅದರ ಒಂದು ವಿಶೇಷತೆ ನಿಮ್ಮ ಈ ವಿದ್ಯೆಯಲ್ಲಿ ಶಾಮಿಲ್ ಆಗಿರುತ್ತದೆ. ವಜೂ ಮಾಡಿಕೊಂಡಲೇ ಈ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಎನ್ನುವುದು ಕಡ್ಡಾಯವಲ್ಲ, ಆದರೆ ಮಾಡಿಕೊಂಡರೆ ಉತ್ತಮ. ಹಾಗೂ ಹಿಂದಿನ ಕ್ಲಾಸ್ನಲ್ಲಿ ನಾನು ಇದನ್ನು ಕೂಡ ಮೆನ್ಷನ್ ಮಾಡಲಿಲ್ಲ. ಪ್ರತಿಯೊಂದು ಕ್ಲಾಸ್ ಪ್ರಾರಂಭಿಸುವ ಮುನ್ನ ನಾವು ಈ ದುಆವನ್ನು ಜೊತೆಯಲ್ಲೇ ಓದೋಣ. ನನ್ನೊಂದಿಗೆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹ್ ಯಾ ಫತ್ತಾಹ್ ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಸೊ ನಾವು ಇಂದಿನ ಪಾಠವನ್ನು ಈಗ ಪ್ರಾರಂಭಿಸೋಣ. ಪಾಠ ಸಂಖ್ಯೆ 1, ಮುಫ್ರದಾತ್. ಬೇರೆ ಬೇರೆ ಅಕ್ಷರಗಳಿಗೆ ಮುಫ್ರದಾತ್ ಎನ್ನುತ್ತಾರೆ. ಹಿಂದೆ ನಾವು 4 ಅಕ್ಷರಗಳನ್ನು ಕಲಿತಿದ್ದೇವೆ. ಅಲಿಫ್ ಒಂದು ಗೆರೆ ಅಥವಾ ಕೋಲಿನ ರೂಪದಲ್ಲಿರುವ ಅಕ್ಷರ. ಇದು ಆ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಬಾ, ತಾ, ಸಾ ಒಂದು ದೋಣಿಯ ಆಕಾರದಲ್ಲಿರುವ ಅಕ್ಷರ. ಇದರ ಕೆಳಗಡೆ ಒಂದು ನುಕ್ತ ಅರ್ಥಾತ್ ಚುಕ್ಕಿ ಬಂದರೆ ಬಾ ಅಕ್ಷರವಾಗುತ್ತದೆ. ದೋಣಿಯ ಆಕಾರದ ಮೇಲೆ 2 ನುಕ್ತ ಅರ್ಥಾತ್ ಚುಕ್ಕಿ ಬಂದರೆ ಅದು ತಾ ಅಕ್ಷರವಾಗುತ್ತದೆ. ದೋಣಿಯ ಆಕಾರದ ಮೇಲೆ 3 ಚುಕ್ಕಿ ಬಂದರೆ, 3 ನುಕ್ತ ಬಂದರೆ ಅದು ಸಾ ಪದವಾಗುತ್ತದೆ. ಇದು ಇಂದಿನ ಪಾಠ. ಇಂದು ನಾವು ಈ 3 ಅಕ್ಷರಗಳನ್ನು ಕಲಿಯೋಣ. ಜೀಮ್, ಹ, ಖ. ಈ 3 ಅಕ್ಷರಗಳ ಆಕಾರವು ಒಂದೇ ಆಗಿದೆ. ಇವುಗಳಲ್ಲಿ ಕೇವಲ ನುಕ್ತ ಅರ್ಥಾತ್ ಚುಕ್ಕಿಯ ಸ್ಥಾನದ ಅಂತರವಿದೆ.
ಇದು ನೋಡಲು ಆಕಾರದಲ್ಲಿ ಇಂಗ್ಲಿಷ್ ಲೆಟರ್ ಸಿ, ಅದರ ಮೇಲೆ ಒಂದು ಅಡ್ಡಗೆರೆ ಈ ಆಕಾರದಲ್ಲಿ ಕಾಣುತ್ತದೆ, ಅಥವಾ ಉಲ್ಟಾ ನೋಡಲು 2 ಸಂಖ್ಯೆಯ ರೂಪದಲ್ಲಿ ಕಾಣುತ್ತದೆ, ಅಥವಾ ತಲೆಯ ಚಿತ್ರದ ಅರ್ಧ ಭಾಗದ ಆಕಾರದಲ್ಲೂ ಸಹ ಇದು ಕಾಣುತ್ತದೆ. ನಾವು ಸುಲಭ ಆಕಾರ ಅರ್ಥಾತ್ ಉಲ್ಟಾ 2 ಸಂಖ್ಯೆಯನ್ನು ಬಳಸೋಣ. ಸೊ ಉಲ್ಟಾ 2 ಸಂಖ್ಯೆಯ ಮಧ್ಯದಲ್ಲಿ ಒಂದು ನುಕ್ತಾ ಅರ್ಥಾತ್ ಚುಕ್ಕಿ ಬಂದರೆ ಇದು ಜೀಮ್, ಹಾಗೂ ಇದು ಜ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉಲ್ಟಾ 2 ಸಂಖ್ಯೆಯ ಆಕಾರದಲ್ಲಿ ಯಾವುದೇ ಚುಕ್ಕಿ ಇಲ್ಲದಿದ್ದರೆ ಇದು ಹ, ಹಾಗೂ ಇದು ಹ ಪದದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಉಲ್ಟಾ 2 ಸಂಖ್ಯೆಯ ಆಕಾರದ ಮೇಲೆ ಒಂದು ನುಕ್ತಾ ಬಂದರೆ, ಒಂದು ಚುಕ್ಕಿ ಬಂದರೆ ಇದು ಹ, ಹಾಗೂ ಇದು ಕನ್ನಡಾಕ್ಷರದ ಖ ಪದವನ್ನು ಇನ್ನಷ್ಟು ಒತ್ತಾಯಿಸಿ ಪ್ರೊನೌನ್ಸ್ ಮಾಡುವ ಧ್ವನಿಯನ್ನು ಉತ್ಪಾದಿಸುತ್ತದೆ, ಹ. ಸೊ ಐ ಹೋಪ್ ಇಂದಿನ ಪಾಠವು ಅರ್ಥವಾಗಿರಬಹುದು. ಇಂದಿನ ಹೋಮ್ವರ್ಕ್ ಹೇಳುವ ಮುನ್ನ ಮೊದಲ ಬಾರಿ ಈ ಅಕ್ಷರಗಳನ್ನು ಕಲಿಯುವ ಜನರಿಗೆ ಇದನ್ನು ಬರೆಯುವುದರಲ್ಲಿ ಸ್ವಲ್ಪ ಕಷ್ಟವಾಗುತ್ತಿರಬಹುದು. ಸೊ ಇದನ್ನು ನೀವು ಈಸಿಯಾಗಿ ಬರೆಯಬೇಕೆಂದರೆ ಅದೇ ನಾನು ಮೊದಲು ಹೇಳಿದ ಇಂಗ್ಲಿಷ್ ಅಕ್ಷರ ಸಿ, ಅದರ ಮೇಲೆ ಒಂದು ಸಣ್ಣ ಅಡ್ಡಗೆರೆ, ಈ ರೀತಿ ನೀವು ಇದನ್ನು ಬರೆಯಬಹುದು. ಇಂದಿನ ಹೋಮ್ವರ್ಕ್ ಏನೆಂದರೆ ಅಲಿಫ್, ಬಾ, ತಾ, ಸಾ ಈ 4 ಅಕ್ಷರಗಳನ್ನು 10 ಬಾರಿ ಬರೆಯಬೇಕು. ಜೀಮ್, ಹ, ಹ ಇಂದು ನಾವು ಕಲಿತಿರುವ ಈ 3 ಅಕ್ಷರಗಳನ್ನು 15 ಬಾರಿ ಬರೆಯಬೇಕು. ಹಾಗೂ ಇದನ್ನು ವೀಕ್ಷಕರೇ ಯಾವ ರೀತಿ ಬರೆಯಬೇಕೆಂದರೆ, ನಿಮ್ಮದೇನು ತಪ್ಪಿಲ್ಲ, ನಾನು ಸ್ಪಷ್ಟವಾಗಿ ವಿವರಿಸಲಿಲ್ಲ. ಇದನ್ನು ಈ ರೀತಿ ಬರೆದರೆ ಅತ್ಯುತ್ತಮ. ಅರಬಿಕ್ ಅಕ್ಷರ ಅಲಿಫ್ ಇದನ್ನು ಬರೆದ ನಂತರ ಇದರ ಕೆಳಗಡೆ ಕನ್ನಡ ಭಾಷೆಯಲ್ಲೂ ಸಹ ಅಲಿಫ್ ಈ ರೀತಿ ಬರೆಯಬೇಕು. ಪ್ರತಿ ಬಾರಿ 10 ಬಾರಿ ಎಂದರೆ 10 ಬಾರಿಯೂ ಸಹ ಅಲಿಫ್ ಅರಬಿ ಅಕ್ಷರವನ್ನು ಬರೆಯಬೇಕು, ಹಾಗೂ ಕೆಳಗಡೆ ಕನ್ನಡ ಲಿಪಿಯಲ್ಲಿ ಬರೆಯಬೇಕು. ಇದೇ ರೀತಿ ಬಾ, ತಾ, ಸಾ, ಜೀಮ್, ಹ, ಹ. ನಮ್ಮ ವೀಕ್ಷಕರಲ್ಲಿ ಒಬ್ಬರು ಶೈಮರ್ ಅವರು ಮಾಷಲ್ಲಾ ಅದೇ ರೀತಿ ಪರ್ಫೆಕ್ಟ್ ಆಗಿ ಬರೆದಿದ್ದಾರೆ. ಸೊ ನೀವು ಸಹ ಇದೇ ರೀತಿ ಬರೆದರೆ ಉತ್ತಮ ವೀಕ್ಷಕರೇ. ಏಕೆಂದರೆ ಇದನ್ನು ಈ ರೀತಿ ಬರೆಯುವುದರಿಂದ ನಿಮ್ಮ ಮೆದುಳಿನಲ್ಲಿ ಈ ಪದದ ಗುರುತು ಇನ್ನಷ್ಟು ಹೆಚ್ಚಾಗಿ ಕೂರುತ್ತದೆ, ಹಾಗೂ ಇನ್ನಷ್ಟು ಸುಲಭವಾಗುತ್ತದೆ ನಿಮಗೆ ಈ ಅಕ್ಷರಗಳನ್ನು ಗುರುತಿಸುವುದು. ಇನ್ನಷ್ಟು ಬೇಗ ನೀವು ಮುಂದಿನ ಪಾಠಗಳನ್ನು ಕಂಟಿನ್ಯೂ ಮಾಡಿಕೊಳ್ಳಬಹುದು. ಸೊ ವೀಕ್ಷಕರೇ, ಇಲ್ಲಿಗೆ ನಮ್ಮ ಕುರ್ಆನ್ ಕ್ಲಾಸಸ್ ಪಾಠ 1 ಭಾಗ 2 ಮುಗಿದಿದೆ. ತನ್ನ ಹೋಮ್ವರ್ಕನ್ನು ಇದೇ ರೀತಿ ಕನ್ಸಿಸ್ಟೆನ್ಸಿಯಿಂದ ನಮ್ಮ ವಾಟ್ಸಾಪ್ ಗ್ರೂಪಿನಲ್ಲಿ ಕಳುಹಿಸಿ. ನಿಮ್ಮ ಹೆಸರನ್ನು ಸಹ ಆದರೆ ಮೆನ್ಷನ್ ಮಾಡಿರಿ. ಇನ್ನು ಮುಂದೆ ನಾವು ಸಿಗೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.